Next CET question in maths, sixth one ತೊಗೊಂಡಿದ್ದೇನೆ. If f of x is equal to cos square x plus sin to the power of 4x divided by sin square x plus cos square x for x belongs to R, then f of 2016 ಇದೆ, ನಾನು 2025 ತೊಗೊತೇನೆ. ರಿಪೀಟ್ ಮಾಡ್ತಾ ಇದ್ದೀನಿ ಕ್ವಶನ್ನು. 2016 ಇದೆ, ನಾನೀಗ ಪ್ರಾಬ್ಲಮ್ ತಗೊಳ್ಳೋದು ಎಫ್ ಆಫ್ 2025. ರಿಪೀಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಕ್ವಶನ್ ಇರೋದು 2016 ಇದೆ. ಇದೇ ಪ್ರಾಬ್ಲಮಿಂದ ನಾನು ಎಫ್ ಆಫ್ 2025 ತೊಗೊತಾ ಇದ್ದೀನಿ. ರಿಪೀಟ್ ಮಾಡ್ತಾ ಇದ್ದೀನಿ, 2025 ತೊಗೊತಾ ಇದ್ದೇನೆ. ಹಂಗಾರೆ ಆನ್ಸರ್ ಸೇಮ್ ಬರುತ್ತೆ ಸರ್? ಸೇಮ್ ಬರಲೇಬೇಕು. 2016 ತಗೊಳ್ಳಿ, 17 ತಗೊಳ್ಳಿ, 2025 ತಗೊಳ್ಳಿ, 30 ತಗೊಳ್ಳಿ, 50 ತಗೊಳ್ಳಿ, ಏನು ಬೇಕಾದರೂ ತಗೊಳ್ಳಿ, ಆನ್ಸರು ಸೇಮ್ ಬರುತ್ತೆ. ಚೆಕ್ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ಆಪ್ಷನ್ 1ಕ್ಕೆ 1 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಬರ್ಕಂತೇನೆ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್, ವಾಟ್ ಇಸ್ ದ ಪ್ರಾಬ್ಲಮ್ ಕಾಸ್ ಸ್ಕ್ವೇರ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ sin to the power of 4x divided by sin to the power of 4x, cos square x plus sin to the power of 4x divided by sin square x plus cos to the power of 4x. ಈಗ ನಾನು ತೊಗೊಂಡಿರೋದು ಪ್ರಾಬ್ಲಮ್ಮು ಎಫ್ ಆಫ್ 2025 ತೊಗೊಂಡಿದ್ದೇನೆ. ಅಲ್ಲಿ 16 ಇದೆ, ನೀವೇನು ಬೇಕಾದ್ರೂ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಇಲ್ಲಿ ಆನ್ಸರ್ ಸೇಮ್ ಬರುತ್ತೆ ಅಂತ ಹೇಳಿದ್ದೀನಿ. ಓಕೆ, ನಾನು 2025 ತೊಗೊಂಡಿದ್ದೇನೆ. ಓಕೆ, ದಿಸ್ ಈಸ್ ಕ್ವಶನ್. ಇನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ plus sin to the power of 4x can be written as sin square x into sin square x divided by denominator sin square x plus cos to the power of 4x can be written as cos square x into cos square x. Okay, f of x is equal to cos square x plus, ನೀವು cos square x plus sin square x 1 ಅಂತ ಬರೆಯೋಕ್ಕೆ ಬರಲ್ಲ ಇಲ್ಲಿ, ಯಾಕೆಂದರೆ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಇದೆ. ಸೈನ್ ಸ್ಕ್ವೇರ್ ಎಕ್ಸ್ಗೆ ಐಡೆಂಟಿಟಿ ಫಾರ್ಮುಲಾ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ವಾಟ್? 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ವಾಟ್? 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಹಿಯರ್ ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಸಿಂಗಲ್ ಹಂಗೆ ಬರೀತೇನೆ. ಇದಕ್ಕೆ ಐಡೆಂಟಿಟಿ ಫಾರ್ಮುಲಾ ಅಪ್ಲೈ ಮಾಡ್ತೇನೆ, 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಐಡೆಂಟಿಟಿ ಫಾರ್ಮುಲಾ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮಲ್ಟಿಪ್ಲೈಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು 1 ಇಸ್ ದಿ ಬಟ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ denominator sin square x plus cos square x into 1 is nothing but cos square x plus into minus minus cos square x into sin square x. Here identity formula sin square theta plus cos square theta is nothing but how much? 1. Sin square theta plus cos square theta is nothing but 1. Here 1 minus sin square x into cos square x divided by, here identity formula 1, here 1 minus cos square x into sin square x, cos square x into sin square x. Here 1 minus sin square cos square x, 1 minus sin square x cos square x get cancelled. RHS is 1, that is f of x is equal to 1. f of 2025 is equal to how much? 1. 2025ಗೂ 1 ಆಗುತ್ತೆ, 2016ಗೂ 1 ಆಗುತ್ತೆ. Any number in the place of answer is 1. Option is 1. Option is 1 is the answer. Okay, ನಾನು ಹೇಳಿದಕ್ಕೆ ಕನ್ಫರ್ಮ್ ಆಯ್ತಲ್ಲ? ಎನಿ ನಂಬರ್ ಇನ್ ದ ಪ್ಲೇಸ್ ಆಫ್ ಎಫ್ ಆಫ್, ಆನ್ಸರ್ ಈಸ್ ಆಲ್ವೇಸ್ 1. ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಓಕೆ, 7th ಕ್ವಶನ್. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೆಟ್ ಒಳಗಡೆ -2, 4, 0, 6, 2, 8 ಆ್ಯಂಡ್ ಜಿ ಸೆಟ್
-2, -1, 0, 3, 2, 5, then 2f by 3g plus 3g by 2f into 0 is equal to, ನೀವೇ ಆನ್ಸರ್ ಚೆಕ್ ಮಾಡಿ ನನಗೆ ವಾಟ್ಸಪ್ಪಿಗೆ ಸೆಂಡ್ ಮಾಡ್ಬೋದು. ಟ್ರೈ ಮಾಡಿ, ಅಟೆಂಪ್ಟ್ ಮಾಡಿ. 8th one, if f of x equal to sin of log x, then f of xy plus f of x by y minus 2 times of f of x into cos of log y is equal to ಆಪ್ಷನ್ ಒಂದನೇದಕ್ಕೆ ಕಾಸ್ ಆಫ್ ಲಾಗ್ ಎಕ್ಸು, ಎರಡನೇದಕ್ಕೆ ಸೈನ್ ಆಫ್ ಲಾಗ್ ವೈ, ಥರ್ಡ್ ಒನ್ ಕಾಸ್ ಆಫ್ ಲಾಗ್ ಆಫ್ ಎಕ್ಸ್ ವೈ, ಫೋರ್ತ್ ಒನ್ 0. 9th one, if f of x plus y comma x minus y is equal to x y, then arithmetic mean of f of x y and f of y x is ಒಂದನೇದು ಎಕ್ಸು, ಎರಡನೇದು ವೈ, ಥರ್ಡ್ ಒನ್ 0, ಫೋರ್ತ್ ಒನ್ ಎಕ್ಸ್ ವೈ. ಅಟೆಂಪ್ಟ್ ಮಾಡಿ, ಟ್ರೈ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇ ಆನ್ಸರನ್ನು ಕಳಿಸ್ತೇನೆ. ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಕಳಿಸಿ, ಎಸ್ ಆರ್ ನೋ ಚೆಕ್ ಮಾಡೋಣ. ಓಕೆ, ಇಲ್ಲಾಂದರೆ ವಿಡಿಯೋ ಫಾಲೋ ಅಪ್ ಮಾಡಿ. GH ಮ್ಯಾಥ್ಸ್ ಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಆಫ್ ಆಲ್ ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸ್ ಈಗೇನು ಎಕ್ಸಾಮ್ ಬರೀತಿದ್ದಾರೆ ಅವರು ಎಕ್ಸಾಮ್ ಮುಗಿದ ಮೇಲೆ ವಾಚ್ ಮಾಡಿ. ಎಕ್ಸಾಮ್ ಮುಗಿಯೋವರೆಗೂ ಟಚ್ ಮಾಡೋಕ್ಕೆ ಹೋಗಬೇಡಿ. CET ಬಗ್ಗೆ ಫಸ್ಟು ಎಲ್ಲ ಎಕ್ಸಾಮ್ ಮುಗಿದು ಬಿಡಲಿ. ಸೆಕೆಂಡ್ PCಗೆ ಪ್ರೆಸೆಂಟ್ ಏನು ಎಕ್ಸಾಮ್ ಬರೀತಾ ಇದ್ದೀರಿ ಮುಗಿಸ್ಬಿಡಿ. ಅದಾದಮೇಲೆ ನೀವು ವಿಡಿಯೋಗಳನ್ನು ನೋಡಿ. ಬಟ್ ಫಸ್ಟ್ PCಯಿಂದ ಸೆಕೆಂಡ್ PCಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು, ಈಗ ಫಸ್ಟ್ PCಯಿಂದ ಸೆಕೆಂಡ್ PCಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು 2026ಗೆ ನೀವೇನು ಬರೀತೀರಿ CET, ಅವ್ರೀಗ ಫಾಲೋ ಅಪ್ ಮಾಡಿ. ನೆಕ್ಸ್ಟ್ ಇಯರ್ಗೆ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.